ನಂಗೆ ಬುಕ್ ಮಾಡ್ಬೇಕಾದ್ರೆ ಹೇಳ್ಬೇಕು ತಾನೆ ಎಷ್ಟೆಷ್ಟು ಏನೇನು ಬೇಕು ಅಂತ. ಹಾಂ ಇಲ್ಲೇ ನಾವೇ ಹೋಗಿ ತಗೊಬರ್ಬೋದಾಯ್ತಲ್ಲ ಇವಾಗ ಅಂಗಡಿಲಿ. ಎಲ್ಲಿ ಅಂದರೆ ಇಷ್ಟಕ್ಕೆಲ್ಲ ಎಷ್ಟಾಯಿತು ಫುಲ್ ಟೋಟಲು? ಹಾಂ 890 ರೂಪಾಯಾ? ಇದು ಕಮ್ಮಿ ಐಟಮಾ ಮನೆಗೆ? ಬೀನ್ಸ್ ಏನೂ ಇಲ್ಲ? ಮತ್ತೆ ಬುಕ್ ಮಾಡು. ಎಲ್ಲ ಚೆನ್ನಾಗೈತೆ. ಕ್ಯಾರೆಟ್ ಪಲ್ಯ ಮಾಡಿರಾಗುತ್ತೆ, ದೋಸೆಗೆ ಏನಾದ್ರು ನೆನೆ ಹಾಕ್ಬಿಟ್ಟು ಚೆನ್ನಾಯ್ತು. ಹೀರೆಕಾಯಿ ಬಜ್ಜಿ ಮಾಡಬೇಕು. ಕಡಲೆ ಚೆನ್ನಾಯ್ತು. ಇದು ನುಗ್ಗೆಕಾಯಿ ಹೆಂಗೆ ಸಣ್ಣ ಸಣ್ಣ ಕೊಟ್ಟವರಲ್ಲ? ಅಯ್ಯೋ ದಪ್ಪದಿದ್ರೆ ಚಂದ. ಬೀಜ ಅವು ಬೀಜ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ. ಇವು ಕಲ್ಸೋಗ್ಬಿಡುತ್ತೆ ಒಂದು ವಿಷಲ್ಗೆನೆ. ಮಧ್ಯಾಹ್ನ ಆಯಿತು. ಏನಾದ್ರು ಹೋಟ್ಲಲ್ಲೇ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ನಂದು ಔಟ್ಫಿಟ್ ಈ ಥರ ಇದೆ. ನೀವು ಫುಲ್ ಹೊಟ್ಟೆ ಹಸ್ತಿದ್ದೆ, ಮಲಗ್ಬಿಟ್ಟಿದ್ವಿ. ಇಷ್ಟು ಟೈಮ್ ಆಗಿತ್ತು, ಊರಿಂದ ಬಂದಿದ್ವಲ್ಲ. ಸೊ ಹಂಗಾಗಿ ಒಂದು ದಿವಸ ರೆಸ್ಟ್ ಮಾಡ್ತೀವಿ. ತರಕಾರಿ ಏನಿರಲಿಲ್ಲ, ತರಕಾರಿ ತರಿಸಿದ್ವಿ. ಮನೆಗೆ ಐಟಮ್ ಏನಿರಲಿಲ್ಲ. ಬಟ್ ಇವಾಗ ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ, ಸುಸ್ತಾಗಿದೆ. ಸೊ ಹಂಗಾಗಿ ಹೋಟ್ಲಲ್ಲೇ ಹೋಗಿ ಬೆಳಗ್ಗೆ ಮ್ಯಾಗಿ ಮಾಡ್ಕೊಂಡು ತಿಂದಿದ್ವಿ. ಇವಾಗ ಅದಕ್ಕೆ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ರೆಡಿಯಾಗಿದ್ವಿ. ಊಟ ಮಾಡ್ಕೊಂಡು ಎಲೆ ಹಾಕೊಂಡಿದ್ದೀನಿ. ಯಾಕೆ ತುಂಬ ವರ್ಷ ಆಗಿತ್ತು ಎಲೆ ಹಾಕೋಬೇಕು ಅಂತ ಅನ್ನಿಸ್ತು. ಕೆಂಪಗಾಯ್ತಲ್ಲ, ಅದಕ್ಕೆ ಎಲೆ ಹಾಕೊಂಡೆ. ನಮ್ಮ ಅತ್ತೆ ಹತ್ರ ಇಸ್ಕೊಂಡು ಮತ್ತೆ ಎಲೆ ಹಾಕಿದ್ರೆ ಹಾಗಾಗಿ ನಾನು ಒಂದು ಎಲೆ ಹಾಕೊಂಡೆ. ಬಟ್ ನಂಗೆ ಯಾವತ್ತೂ ಕೆಂಪಗಾಯ್ತಿರಲಿಲ್ಲ, ಇವತ್ತು ಕೆಂಪಗಾಗ್ಬಿಟ್ಟೈತಿ. ನನಗೆ ಗೊತ್ತಾ, ನಂಗೆ ಎಲೆ ಹಾಕೊಂಡೆ ತುಟಿ ಎಲ್ಲ ಕೆಂಪಗಾಗೋಕ್ಕೆ ಇಷ್ಟ ತುಂಬ ನನಗೆ. ತುಟಿ ಎಲ್ಲ ಕೆಂಪಗಾಗಲ್ಲ, ನ್ಯಾಲ್ಗೆ ಅಲ್ಲು ಎಲ್ಲ ಕೆಂಪಗಾಗುತ್ತೆ. ಯಾರಿಗೆ ಎಲೆ ಹಾಕೋದು ಇಷ್ಟ ಅಂತ ಕಮೆಂಟ್ ಮಾಡಿರಿ. ನನಗೆ ತುಂಬ ಅಪರೂಪಕ್ಕೆ ಒಂದ್ಸಲ ನಾನ್ ವೆಜ್ ತಿಂದಾಗ ಹಾಕೋಬೇಕು ಅಂತ ಅನ್ನಿಸ್ದಾಗ ಹಾಕೋತೀನಿ. ಯಾವಾಗಲೂ ಏನು ಹಾಕೋಣಲ್ಲ. ತುಂಬ ವರ್ಷ ಆಗಿತ್ತು ನಾನು ಹಾಕೊಂಡು. ಸೊ ಹಂಗಾಗಿ ಇವಾಗ ಯಾಕೋ ಹಾಕೋಬೇಕು ಅಂತ ಅನ್ನಿಸ್ತು. ಅಲ್ಲಿ ಊರಿಗೆ ಹೋಗಿದ್ದಾಗ ನಾನ್ ವೆಜ್ ತಿಂದಾಗ ಹಾಕೋಬೇಕು ಅಂತ ಅನ್ನಿಸ್ತು, ಅದು ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಯಾಕೋ ನಮ್ಮ ಅತ್ತೆ ಹಾಕೋತಿದ್ದಲ್ಲ ನೋಡಿ ಹಾಕೋಬೇಕು ಅಂತ ಅನ್ನಿಸ್ತು, ಹಾಕೊಂಡೆ. ನಿಮಗೂ ನಾಳೆ ಕೆಂಪಗಾಗುತ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾಳೆಗೆ ನೋಡಿ ಎಷ್ಟು ಕೆಂಪಗಾಗಿದೆ. ಹಾಲು ಹಾಕಿದ್ಯಾ? ಇದು ಯಾವಾಗ ತರಿಸಿದ್ದೆ? ಬೆಳಗ್ಗೆ ತರಿಸಿದಲ್ಲ ಅವಾಗಲಾ? ಸಕ್ಕರೆ ಹಾಕ್ತಾ? ಇದು ಚರಿಗ ನಿಂಗೂ ಬಂತು. ಇಲ್ಲಿ ನಿಂಗೊಂದು ಬಂತು ನೋಡಲೆ. ಕುಡಿ, ಸಿಗುತ್ತೆ. ಕರ್ಬೂಜ ಜ್ಯೂಸ್ ಬಿಡಿ. ನಾನು ಪಪ್ಪ ನೋಡಿ ಸಿಗುತ್ತೆ, ಕುಡಿ ಚರಿ. ಯಾರೇ ಸಿಗಲ್ಲ ಅಂದಿದ್ದು? ಅಲ್ಲೇ ಕುಡಿಸ್ಬೇಕಲ್ವ ಪಪ್ಪ, ನೀನ್ ಮಾಡಿಸ್ತಲ್ಲ. ತಣ್ಣಗೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ಬೇಕಾಯ್ತು. ಇನ್ನು ಐಸ್ ಕ್ಯೂಬ್ ಕರಗ್ಬೇಕು ಸ್ವಲ್ಪ. ಚೆನ್ನಾಗಿದೆ. ಕುಡಿ ಚರಿ. ಅದು ಬೇಕಾ? ಕರ್ಬೂಜ ಚರಿ ಬೇಗ ಬಿಚ್ಚು, ಹಾಕೋಣ. ಚೆಲ್ಲುತ್ತೆ, ಸುಮ್ಮನೆ ಚರಿ. ಅಕ್ಕಿ ಚಲ್ಲಿ ಹೊಡಿತೀನಿ. ಅಕ್ಕಿ ರೇಟ್ ಗೊತ್ತಾ ನಿಂಗೆ? ಕೈ ತೆಗಿಯವ ಸರಿ. ಸಾಕತ್ತಾಗಿ ಇವಾಗ ಚಿತ್ರಾನ್ನ ಮಾಡ್ಕೊಡ್ತೀನಿ ನೈಟ್. ಇನ್ನೇನು ಮಾಡೋದು, ನಾಳೆ ಏನಾದ್ರು ಸಾಂಬಾರು ಮಾಡ್ಕೊಳೋಣ. ಸರಿ ಚಿತ್ರಾನ್ನ ಇಟ್ಟು ಮಾಡ್ತೀಯಾ?
ಅಲ್ಲಿ ನೋಡಿದ್ವಿ ಅಕ್ಕಿ ಹಿಟ್ಟು ಮಾಡ್ತೀನಿ ಅಂತ ಎಷ್ಟೊಂದು ತಗೋತಾಳು ಕೈಯಲ್ಲಿ. ಏ ಅಕ್ಕಿ ಊದಿ ಐತಿ, ಅಕ್ಕಿ ಊದಿ ಸಾಕು ಕಣೆ. ಅಯ್ಯೋ ಅಯ್ಯೋ ಹಾಕಿ ಅಲ್ಲೇ ಬಗ್ಬಿಟ್ಟು ಹಾಕಿ ಅಲ್ಲಿ ಹಾಕಿಲ್ಲಿ ಬಿಡಪ್ಪ ಅಲ್ಲ. ಇದು ಬಿಡು ಕತ್ರಿ ಬಿಡು. ಅಯ್ಯೋ 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 ಬಾಯಿ ಅಷ್ಟು ಹೋಯ್ತಾ? ರಾಮ. ಓಕೆ, ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಕೊನೆವರೆಗೂ ವೀಡಿಯೋ ನೋಡಿದ್ರಿಗೆ ತುಂಬ ಥ್ಯಾಂಕ್ಸ್. ಓಕೆ, ಇವತ್ತು ನೈಟು ಚಿತ್ರಾನ್ನ ಮಾಡ್ಕೊಂಡು ತಿಂತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.